ಕಲ್ಯಾಣ ಕರ್ನಾಟಕದ ಹುಲಿ ರಹೀಂ ಖಾನ್ ಸಾಹೇಬರಿಗೆ, ಕಲ್ಯಾಣ ಕರ್ನಾಟಕದ ರಹೀಂ ಖಾನ್ ಸಾಹೇಬ್ ಹುಲಿ ಅವರಿಗೆ ಬೇಕೇ ಬೇಕು, ಬೇಕೇ ಬೇಕು. ಶ್ರೀಮಾನ್ ರಹೀಂ ಖಾನ್ ಅವರಿಗೆ ಮಂತ್ರಿ ಸ್ಥಾನ ಕೊಡಲೇಬೇಕು, ಕೊಡಲೇಬೇಕು, ಕೊಡಲೇಬೇಕು. ರಹೀಂ ಖಾನ್ ಸಾಹೇಬ್ಗೆ ಮಂತ್ರಿ ಕೊಡಲೇಬೇಕು, ಕೊಡಲೇಬೇಕು, ಕೊಡಲೇಬೇಕು. ಕಲ್ಯಾಣ ಕರ್ನಾಟಕದ ಹುಲಿ ರಹೀಂ ಖಾನ್ ಸಾಹೇಬರಿಗೆ, ಕಲ್ಯಾಣ ಕರ್ನಾಟಕದ ರಹೀಂ ಖಾನ್ ಸಾಹೇಬ್ ಹುಲಿ ಅವರಿಗೆ ಬೇಕೇ ಬೇಕು. ಅಸ್ಸಲಾಂ ವಲೈಕುಂ ರಹಮತುಲ್ಲಾಹಿ ಬರ್ಕಾತಹು. ಎಲ್ಲರಿಗೆ ಆದಾಬ್. ಇವತ್ತು ಯಾದಗಿರಿ ನಗರದಲ್ಲಿ ಸುಭಾಷ್ ವೃತ್ತದಲ್ಲಿ ನಾವು ಒಂದು ಪ್ರತಿಭಟನೆ ಮಾಡೋದು ನಮ್ಮ ಟಿಪ್ಪು ಸುಲ್ತಾನ್ ಸಂಘಟನೆ ವತಿಯಿಂದ. ಅದೇನೆಂದರೆ ಶ್ರೀಮಾನ್ಯ ರಹೀಂ ಖಾನ್ ಅವರು ಈ ಭಾಗದ ಕಲ್ಯಾಣ ಕರ್ನಾಟಕ ಭಾಗದ ಸುಮಾರು ಒಂದು 20 ವರ್ಷದಿಂದ 4 ಸರ್ತ ಅವರು ಸತತ ಗೆದ್ದುತ್ತಾ ಕಾಂಗ್ರೆಸ್ಸಿಗೆ ಸೇವೆ ಮಾಡ್ತಾ ಬಂದಿದ್ದಾರೆ. ಮತ್ತು ಕಲ್ಯಾಣ ಕರ್ನಾಟಕದಿಂದ ನಾನು ರಾಹುಲ್ ಗಾಂಧಿಯವರೇ, ಸೋನಿಯಾ ಗಾಂಧಿಯವರೇ ಮತ್ತು AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರೇ, DK ಶಿವಕುಮಾರ್ ಅವರೇ, ಸುರ್ಜೇವಾಲಾ ಅವರೇ ಮತ್ತು ಮಾಜಿ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಅವರೇ, ತಾವೆಲ್ಲ ರಾಜಕಾರಣಿಗಳಿದ್ರಿ. ತಮಗೆಲ್ಲರಿಗೆ ನಮಗಿಂತ ಜಾಸ್ತಿ ಅನುಭವ ಇರ್ಬೋದು. ಆದರೆ ನಾವೊಂದು ಈ ಸಮಯದಲ್ಲಿ ಒಂದು 2 ಮಾತು ಹೇಳೋಕ್ಕೆ ಇಷ್ಟಪಡ್ತೇನೆ. ಅದೇನೆಂದರೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮೈನಾರಿಟಿ ವೋಟ್ಸ್ 95% ಅಬೌವ್ ನಮಗೆ ಕಾಂಗ್ರೆಸ್ಸಿಗೆ ಕೊಡ್ತಿದ್ದಾರೆ. ಮತ್ತು ಒಂದು ಉದಾಹರಣೆ, ಲಾಸ್ಟ್ ಟೈಮ್ MP ಗಳು ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 5 ರಿಂದ 6 MP ನಿಮಗೆ ಆರಿಸಿಕೊಟ್ಟಿದ್ದೇವೆ. ಮತ್ತು ಈ ಭಾಗದಲ್ಲಿ ನಮಗೆ ಭಾಳಷ್ಟು MLA ಗಳು ಆರಿಸಿಕೊಟ್ಟಿದ್ದೇವೆ. ಅದಕ್ಕೆ ನಮ್ಮ ಮೈನಾರಿಟಿಗೆ ತಾವು ದಯಮಾಡಿ ಅನ್ಯಾಯ ಮಾಡಬೇಡಿ. ನಮ್ಮ ಮೈನಾರಿಟಿ ಸಮಾಜಕ್ಕೆ ಒಬ್ಬ ನಮ್ಮ ರಹೀಂ ಖಾನ್ ಬೀದರ್ MLA ಶಾಸಕರು, ಮಾಜಿ ಸಚಿವರು, ಅವರು ನಮ್ಮ ಈ ಕಲ್ಯಾಣ ಕರ್ನಾಟಕ ಬಗ್ಗೆ ನಮ್ಮ ಮುಸ್ಲಿಂ ಜನಾಗೆ ಒಬ್ಬ ಹುಲಿಯಾಗಿ ನಾಯಕರಾಗಿ ಇದ್ದಾರೆ. ದಯಮಾಡಿ ಅವರಿಗೆ ಮತ್ತು ತಮ್ಮ ಸಂಪುಟದಲ್ಲಿ ಸಚಿವ ಸ್ಥಾನ ಕೊಡಬೇಕಂತ ನಮ್ಮ ಟಿಪ್ಪು ಸುಲ್ತಾನ್ ಸಂಘಟನೆ ಕಡೆಯಿಂದ ಇದು ಒಂದು ವಿನಂತಿ ಇದೆ, ತಮಗೆ ಬೇಡಿಕೆ ಇದೆ. ಯಾಕಂದರೆ ತಾವು ಕಾಂಗ್ರೆಸ್ ಯಾವಾಗಲೂ ಕಾಂಗ್ರೆಸ್ ಜೊತೆ, ನಾವು ಮೈನಾರಿಟಿ ಮುಸ್ಲಿಮ್ಗಳು ತಮ್ಮ ಜೊತೆ ಇದ್ದೀವಿ, ತಾವು ನಮ್ಮ ಜೊತೆ ಇದ್ದಂತ ನಮಗೆ ಆಶ್ವಾಸನೆ ಇದೆ. ದಯಮಾಡಿ ತಾವು ಏನಾದರೂ ಮಾಡಿ ಈ ಕಲ್ಯಾಣ ಕರ್ನಾಟಕಕ್ಕೆ ಒಂದು ಕೊಡುಗೆಯಾಗಿ, ಒಂದು ಕಾಣಿಕೆಯಾಗಿ ನಮ್ಮ ರಹೀಂ ಖಾನ್ ಅವರಿಗೆ ಒಂದು ಮಿನಿಸ್ಟರ್ ಪದವನ್ನು ಕೊಟ್ಟು ನಮಗೆಲ್ಲರಿಗೂ ಖುಷಿ ಪಡುವಂಥ ಕೆಲಸ ಮಾಡಿ. ಮುಂದೆ ತಮಗೆಲ್ಲರಿಗೂ ನಾವು ನಮ್ಮ ಸಂಘಟನೆ ವತಿಯಿಂದ, ನಮ್ಮ ಮೈನಾರಿಟಿ ವತಿಯಿಂದ ಯಾವಾಗಲೂ ಯಾವ ಥರ ನಾವು ಸಿದ್ದರಾಮಯ್ಯ ಅವ್ರ ಜೊತೆ ಸಪೋರ್ಟ್ ಮಾಡ್ತಿದ್ದೀವಿ, ಆ ಥರ ತಮಗೆ ನಾವು ಸತತವಾಗಿ ಸಪೋರ್ಟ್ ಮಾಡ್ತೀವಿ. ತಾವು ದಯಮಾಡಿ ನಮ್ಮೊಂದು ಇದು ಇಚ್ಛೆಯನ್ನು ಪೂರೈಸಬೇಕಂತ 1-2 ಮಾತುಗಳನ್ನು ಮುಗಿಸ್ತೇನೆ. ಅಸ್ಸಲಾಂ ವಲೈಕುಂ ರಹಮತುಲ್ಲಾಹಿ ವಬರಕಾತಹು. ನಮಸ್ಕಾರ. ಇವತ್ತು ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದೆ. ಈ ಸರ್ಕಾರಗೋಸ್ಕರ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 2 ಶಾಸಕರು ಇದ್ದಾರೆ. ಅದರ ಜೊತೆ ನಮ್ಮ ರಹೀಂ ಖಾನ್ ಸಾಹೇಬ್ ಅವರು ಪೌರಾಡಳಿತ ಸಚಿವರು ಹಾಗೂ ಹಜ್ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಇವತ್ತು ಅವರು ಯಾವ ಒಳ್ಳೆ ಅಭಿವೃದ್ಧಿಯ ಪ್ರತಿಯೊಂದು ಜಿಲ್ಲೆಗೆ ಒಳ್ಳೆ ಅಭಿವೃದ್ಧಿಯ ಸಲಹೆ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಂದು ಅಧಿಕಾರಿದವ್ರ ಜೊತೆ ಅವರು ಒಳ್ಳೆ ಸಂಪರ್ಕದಲ್ಲಿ ಇದ್ದಾರೆ. ಅವರ ಆಡಳಿತವನ್ನು ನಾವು ನೋಡಿವಿ, ನಮ್ಮ ಕಣ್ಣಾರ, ಅವ್ರ ಪಕ್ಕದಲ್ಲಿ ನಾವು ನಿಂತು ನಮ್ಮ ಗುರುಗಳು, ನಮ್ಮ ಹಿರಿಯರು ಅಂತೇಳಿ ನಾವು ಅವ್ರಿಗೆ ನಂಬಿಕೊಂಡು ಇವತ್ತಿನವರೆಗೆ ಅವ್ರು ಕೆಲಸ ಮಾಡಿದ್ದೀವಿ. ಅವರು ಪ್ರತಿಯೊಬ್ಬರು ಯಾರೇ ಬಡವರು ಬರಲಿ, ಯಾರೇ ಕಷ್ಟ ಅಂತ ಬರಲಿ, ಅವರಿಗೆ ಏನೇ ಸಮಸ್ಯೆ ಇರಲಿ, ಅಧಿಕಾರಿ ಜೊತೆ ಅವರು ಪ್ರೀತಿ ವಿಶ್ವಾಸ ಹೊಂದಾಣಿಕೆಯಿಂದ ಕೆಲಸ ಮಾಡಿ ಇವತ್ತು ಸಚಿವರಾಗಿ 3 ವರ್ಷ ಆಡಳಿತ ಮಾಡಿದ್ದಾರೆ. ತಾವು ದಯಮಾಡಿ ನಾನು ಖರ್ಗೆ ಸಾಹೇಬರಿಗೆ ಕೈ ಜೋಡಿಸಿ ಹೇಳ್ತೀನಿ, ಹಾಗೂ DK ಶಿವಕುಮಾರ್ ಸಾಹೇಬರಿಗೆ ನಾನು ಕೈ ಜೋಡಿಸಿ ಹೇಳ್ತೀನಿ. ಮಾನ್ಯ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬ್ರಿಗೂ ನಾನು ಕೈ ಜೋಡಿಸಿ ಹೇಳ್ತೀನಿ. ಇವತ್ತು ರಾಹುಲ್ ಗಾಂಧಿ ಸಾಹೇಬ್ರಿಗೂ ನಾನು ಕೈ ಜೋಡಿಸಿ ಹೇಳ್ತೀನಿ. ಇವತ್ತು ಒಳ್ಳೆ ಆಡಳಿತ ಮಾಡಿದಾರಂತಂದರೆ ಅದು ರಹೀಂ ಖಾನ್ ಸಾಹೇಬ್. ಯಾಕಂತಂದರೆ ಪ್ರತಿಯೊಂದು ನಮ್ಮ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಅವರು. ನಾವು ಅವರು ಅಭಿಮಾನಿಯಾಗಿ, ಅವರು ಶಿಷ್ಯನರಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಈ ಹೋರಾಟ ನಮ್ಮ ಮನಸ್ಸಿನಿಂದ, ನಮ್ಮ ಪ್ರೀತಿ ವಿಶ್ವಾಸದಿಂದ ಅಂಥವ್ರನ್ನ ನಾವು ಕಳ್ಕೊಂಬಾರ್ದಂತ ಹೇಳಿ ಇವತ್ತು ಒಳ್ಳೆ ಒಂದು ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಸರ್ಕಾರಕ್ಕೆ ರಹೀಂ ಖಾನ್ ಸಾಹೇಬ್ಗೆ ಮಿನಿಸ್ಟರ್ ಕೊಡ್ಬೇಕಂತೇಳಿ ನಾನು ಕೈ ಜೋಡಿಸಿ ಹೇಳ್ತೀನಿ. ನಮಸ್ಕಾರ. अस्सलाम वालेकुम रहमतुल्लाहि बरकातहू। आज का जो एहतजाज है, हमारे अब्दुल रहीम साहब जो बीदर के MLA साहब है, उनको हम मिनिस्ट्री देने के लिए कर्नाटक हुकूमत से और कर्नाटक
AICC अध्यक्ष से भी हम रिक्वेस्ट करते हैं और तमाम लोगों को, सिद्धरामैया साहब हो, DK शिवकुमार साहब हो, हमारी गुजारिश यह है कि आज एहतजाज करने का मकसद सिर्फ रहीम खान साहब को, हैदराबाद कर्नाटक में एक मुसलमान लीडर है रहीम खान साहब को मिनिस्ट्री देने के लिए, हमारा सब तमाम लोगों का आज ये चितापुर रोड पे सुभाष सर्कल पे जो एहतजाज किया गया है